ಸುಮಾರು ದಿನದಿಂದ ಅನ್ಕೋತಾ ಇದ್ದೆ. ಅದು ಏನೋ ಅಂತ ಒಂದು ಅವಕಾಶ ತರ್ತಾ ಇದೆ. ಇವತ್ತು ಆಕಸ್ಮಿಕವಾಗಿ ನಾನು ನಾಳೆ ಬರಬೇಕಾದ ಒಂದು ಫಂಕ್ಷನ್ಗೆ ನಮ್ಮ ಶ್ರೀಕಾಂತ್ ಗುರುಗಳ ಜೊತೆ ನಾನು ಯಾವಾಗಲೂ ಇರ್ತೇನೆ. ಅವರೆಲ್ಲ ಕಾರ್ಯಕ್ರಮಗಳು ನಾನು ಅಟೆಂಡ್ ಮಾಡ್ತಾ ಇರ್ತೀನಿ. ನಾಳೆ ಕಾರ್ಯಕ್ರಮ ಇದೆ ಹೊಸದುರ್ಗ ಇಲ್ಲಿ ಆಶ್ರಮದಲ್ಲಿ. ಅದಕ್ಕೆ ಅಂತ ಬರಬೇಕಾದ್ರೆ ಇವತ್ತೇ ಬರೋಕ್ಕೆ ಹೇಳಿದ್ರು. ಬಂದಾಗ ಆಶ್ರಮದಲ್ಲಿರೋಲ್ಲ, ನಾನು ಇಲ್ಲಿ ಅವರ ಸ್ವಗೃಹ ಇದೆ, ಅಲ್ಲಿ ಗೃಹ ಅದ, ಅಲ್ಲಿರ್ತೀನಿ ಗುರುನಿವಾಸದಲ್ಲಿ ಅಂತಂದರು. ನಾನು ಈ ಕಡೆ ಹೋಗುವಾಗಲೇ ಹೋದ ವರ್ಷ ನೋಡಿದ್ದೆ, ಶನಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಆವಾಗಲೇ ಅಂದ್ಕೊಂಡು ಏನು ಭಾಳ ಬ್ಯೂಟಿಫುಲ್ಲಾಗಿ ನಡೀತಾ ಇದೆ ಕನ್ಸ್ಟ್ರಕ್ಷನು, ಭಾಳ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೆ. ನಾನು ಹೋದಾಗಲೇ ಇನ್ನು ಮತ್ತೆ ಆಶ್ರಮಕ್ಕೆ ಹೋಗುವಾಗ ಒಂದು ಕ್ಷಣ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಮನಸ್ಸನ್ನು ಅನ್ಕೊಳ್ತಾ ಇದ್ದೆ. ಗುರುಗಳೇ ಕರ್ಕೊಂಡ್ಬಂದು, ಗುರುಗಳೇ ಬಂದರು, ಅವರೇ ಒಂದು ನಿಮಿಷ ಹೋಗೋಣ ಅಂತಂದರು. ಅಲ್ಲಿ ಬಂದ್ವಿ, ನಮಸ್ಕಾರ ಕೊಂಡು ತುಂಬ ಸಂತೋಷ ಆಯಿತು. ಭಾಳ ಸುಂದರವಾದಂಥ ಒಂದು ದೇವಸ್ಥಾನ ಇದು. ಶನಿ ಮಹಾತ್ಮ ಶನಿ ಮಹಾತ್ಮ ಕೂಡ ಎಲ್ಲರೂ ಅನ್ಕೋತಾರೆ ಶನಿ ಮಹಾತ್ಮ ಅಂತಂದರೆ ಕಾಟ ಕೊಡೋರು ಅಂತ. ಶನಿ ಮಹಾತ್ಮ ಅಂತಂದರೆ ಅದೊಂದು ಡಿಸಿಪ್ಲಿನರಿ ಜಡ್ಜ್ ಇದ್ದಂಗೆ, ಒಂದು ಅಡ್ಮಿನಿಸ್ಟ್ರೇಟರ್ ಜಡ್ಜ್ ಇದ್ದಂಗೆ. ಅವರು ನಮ್ಮ ಸರಿ ತಪ್ಪುಗಳನ್ನು ತಿದ್ದಿ ನಮ್ಮನ್ನು ಸನ್ಮಾರ್ಗಕ್ಕೆ ತಗೊಂಡು ಹೋಗುವಂಥ ಇನ್ನೊಬ್ಬ ಗುರು. ನಮಗೆ ನಮ್ಮ ಎಲ್ಲ ದೇವತೆಗಳು ಗ್ರಹಗಳಲ್ಲಿ ಬೃಹಸ್ಪತಿ ಮಹಾಗುರು ನಮಗೆ. ಅದೇ ಗುರುಬಲ ಗುರು ಅಂತೀವಲ್ಲ, ಅದು ಬೃಹಸ್ಪತಿ ಅಂತ, ಅದು ದೇವಗುರು. ಅದೇ ಥರ ಈ ಶುಕ್ರಾಚಾರ್ಯರು ರಾಕ್ಷಸರು, ಇಬ್ಬರು ಮಹಾಗುರುಗಳೇ. ಆ ಇಬ್ಬರಿಗಿಂತ ಅಷ್ಟಂತ ಮುಖ್ಯವಾದದ್ದು ನಮ್ಮ ಜೀವನವನ್ನು ನಡೆಸ್ತಾ ಇರೋಂಥ ಭಾಳ ದೊಡ್ಡ ಶಕ್ತಿ ಶನೈಶ್ಚರ. ಅದು ಕಾಟ ಅಲ್ಲ, ಶನಿ ನಮಗೆ ಪಾಠ ಹೇಳ್ಕೊಡ್ತಾ ಇರ್ತಾನೆ. ನಾವು ಹೇಗೆ ಮುಂದೆ ಅದನ್ನು ದಾಟಿದ ಮೇಲೆ ನಾವು ವ್ಯಕ್ತಿಗಳೇ ಬದಲಾಗ್ತೀವಿ. ಶನಿ ನಮ್ಮನ್ನು ಸಂಪೂರ್ಣವಾಗಿ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ನಮ್ಮನ್ನು ರಿಪೇರ್ ಮಾಡಿ ಒಂದು ಇನ್ನೂ ಒಳ್ಳೆಯ ಮಟ್ಟಕ್ಕೆ ಹೋಗೋ ಹಾಗೆ ತಯಾರು ಮಾಡುವಂಥ ಮಹಾಶಕ್ತಿವಂತ ಶನಿ. ಸುಮ್ಮನೆ ಹೇಳಿದ್ರೆ ನಾವು ಕೇಳೋದಿಲ್ಲ ಅಂತ. ಯಾರು ಭಾಳ ಸುಲಭವಾಗಿ ಕೇಳ್ತಾರೋ ಅವ್ರು ಗುರು ಮಾತಿಗೆ ಬಗ್ಗೆ ಹೋಗ್ತಾ ಇರ್ತಾರೆ. ಎಲ್ಲಿ ಗುರು ಮಾತಿಗೂ ಬಗ್ತಾ ಇಲ್ವೋ ಅವ್ರು ಶನಿ ಹಿಡ್ಕೊಂಡು ಮಾಡಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂತ ಅವನಿಗೆ ಎಷ್ಟು ಕಾಟ ಕೊಡಬೇಕು, ಎಷ್ಟು ತೊಂದರೆ ಕೊಡಬೇಕು ಅಂತ ಅದನ್ನೆಲ್ಲ ಪರೀಕ್ಷೆ ಮಾಡ್ತಾ ಅದನ್ನು ಕೊಟ್ಟು ಅವ್ರನ್ನ ಹೈಯರ್ ಲೆವೆಲ್ ತಗೊಂಡು ಹೋಗ್ತಾರೆ. ಶನಿ ನಮ್ಮನ್ನು ನಾಶ ಮಾಡೋದು. ಶನಿ ಅದು ನೋಡ್ಕೊಂಡ ಅಂತಂದರೆ ಅದೊಂದು ಅದೃಷ್ಟ. ಅದು ಮಹಾಗುರು. ಹೇಗೆ ಬೃಹಸ್ಪತಿ ಗುರು ಹಾಗೆ ಶನೀಶ್ಚರರು ಮಹಾಗುರು. ಅದು ನನಗೆ ಇತ್ತೀಚೆಗೆ ಒಂದು 5-6 ವರ್ಷಗಳಲ್ಲಿ ಅದು ಮನವರಿಕೆ ಆಗಿರೋದು. ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಮನವರಿಕೆ ಆಗಿರೋದು. ಅಂಥ ಒಂದು ವಿಶೇಷ ಇದೆ. ಇನ್ನೊಬ್ಬ ರೂಪ ಶಿವ. ಶನೈಶ್ಚರರು ಅಂತಂದರೆ ನಮಗೆ ಇನ್ನೊಂದು ರೀತಿಯಲ್ಲಿ ಶಿವ ಅಷ್ಟೇ. ಅವನ ಯಾವತ್ತೂ ಕರುಣೆ ತೋರಿಸ್ತಾನೆ. ಹಾಗಾಗಿ ತುಂಬ ನನಗೆ ಇವತ್ತಿನ ಒಂದು ಆಕಸ್ಮಿಕವಾಗಿ ಸಿಕ್ಕಿದಂಥ ಒಂದು ಭಾಗ್ಯ ಇದು. ಶ್ರೀ ಪ್ರಕಾಶ್ ಅವರು, ಅವರ ಪುತ್ರಿ ಮತ್ತು ಇಲ್ಲಿರುವಂಥ ಎಲ್ಲರನ್ನೂ ಭೇಟಿಯಾಯಿತು. ತುಂಬ ಒಂದು ಸಂತೋಷ ಆಯಿತು. ಅಂತಂದರೆ ಅಪರೂಪಕ್ಕೆ ಅತ್ಯಂತ ಭಾವನಾತ್ಮಕವಾದಂಥ ಹರಿಕತೆ ಮಾಡೋದಕ್ಕೆ ಏನು ಸೊಗಸಾಗಿ ಕಥಾ ವಾಚನ ಮಾಡ್ತಾ ಇದ್ದಾರೆ. ಎಷ್ಟು ಹೇಳ್ತಾ ಇರೋದ್ರಲ್ಲ ಭಾವ ತುಂಬಿ ಅವರದ್ರ ವಾಚನ ಮಾಡ್ತಾ ಇದ್ದಾರೆ. ನೀವು ನೋಡಿ, ಎಷ್ಟೋ ಜನ ಸಿನಿಮಾ ಆ್ಯಕ್ಟರ್ಗಳು ಕೂಡ ಈ ರೀತಿಯ ಭಾವ ತುಂಬಿ ಮಾತಾಡೋದು ಬರೋದು. ಸಿನಿಮಾ ಆ್ಯಕ್ಟರ್ ಅದೆಲ್ಲ ರಾಜ್ಕುಮಾರ್ ಕಾಲ. ರಾಜ್ಕುಮಾರ್ ಅವರು, ಆ ಕಡೆ ವಜ್ರಮುನಿಯವರು, ಅವರೆಲ್ಲ ಇದ್ದ ಕಾಲದಲ್ಲಿ ಅಶ್ವಥ್ ಅವರು, ಆವಾಗ ಅವರು ಸಂಭಾಷಣೆ ಹೇಳಿದ್ರು ಅಂತಂದರೆ ಹಾಗೆ ನಮಗೆ ನವರಸಗಳು ಉಕ್ಕು ಬರೋ ಥರ ಆಗ್ತಾ ಇತ್ತು. ಅಂತಹ ಒಂದು ಅದ್ಭುತವಾದ ಕಲಾವಿದರಾಗಿತ್ತು. ಬರೀ ಫೈಟ್ ಮಾತ್ರ ಅಲ್ಲ, ಆದರೆ ಇವತ್ತು ಭಾಳ ಸೊಗಸಾಗಿ ಎಷ್ಟು ಚೆನ್ನಾಗಿ ಅವರು ಆ ಭಾವ ತುಂಬಿ ಅವರು ಬರ್ತಾ ಇರುವಾಗಲೇ ಅಂದ್ಕೊಂಡೆ ಏನಿದ್ರು ಎಲ್ಲೋ ರಾಜ್ಕುಮಾರ್ ಅವರ ಟ್ರೈನಿಂಗಲ್ಲಿ ಯಾರೋ ಒಬ್ಬರು ಮಾತಾಡ್ತಿದ್ದಾರೇನೋ ಅಂತಂದ್ಬಿಟ್ಟು ನಾವೆಲ್ಲ ಗುರುರಾಜನ್ ನಾಯ್ಡು ಅವರು ಕೇಳ್ತಾ ಇದ್ದಾಗ ಆ ರೀತಿ ಆನಂದ ಅನುಭವಿಸ್ತಾ ಇದ್ವಿ. ತುಂಬ ಹೆಸರು ಮಂಜುನಾಥ ಸ್ವಾಮಿಯವರು, ಎಲ್ಲರೂ ಒಂದು ಚಪ್ಪಾಳೆ ತಟ್ಟೋಣ. ಭಾಳ ಅಪರೂಪದ ಕಲೆ ಇದೆ, ಅಪರೂಪದ ಕಲೆ. ಕಥೆಯನ್ನು ಸರಿಯಾಗಿ ಆ ರೀತಿ ಹೇಳೋದು ಶ್ರದ್ಧೆಯಿಂದ ನಾವು ಕೇಳಬೇಕು. ಅವ್ರೇನು ಹೇಳ್ತಾರೆ ಕಥೆ, ಅದರಲ್ಲಿ ಸಾಕಷ್ಟು ಕಥೆಯ ಜೊತೆ ಅಧ್ಯಾತ್ಮವೂ ಇರುತ್ತೆ, ಸನ್ಮಾರ್ಗವೂ ಹೇಳ್ತಾ ಇರ್ತಾರೆ. ಇದು ಸಿನಿಮಾಗಳೆಲ್ಲ ಬರೋಕ್ಕಿಂತ ಮುಂಚೆ ಇದೇ ಮುಖ್ಯ. ಮನರಂಜನೆ ಅಂತಂದರೆ ಎಲ್ರಿಗೂ ಆಧ್ಯಾತ್ಮಿಕ ಮನರಂಜನೆ ಮುಂಚೆ ಇತ್ತು. ಅದರ ಆ ರೀತಿಯಲ್ಲಿ ಭಾಳ ಅದ್ಭುತವಾದ ಒಂದು ಸಂಪ್ರದಾಯ ನಮ್ಮ ದೇಶದ್ದು. ಅದನ್ನು ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಯವರು. ತುಂಬ ಸಂತೋಷ ಆಯಿತು. ಅವರನ್ನ ಭೇಟಿಯಾಗಿದ್ದು ತೃಪ್ತಿ ಆಯಿತು. ಎಲ್ಲರಿಗೂ ನಾನು ಇಡೀ ತಂಡಕ್ಕೆ ನಾನು ಪೂರ್ವಕವಾದಂಥ ನಮಸ್ಕಾರಗಳನ್ನ ಹೇಳ್ತೀನಿ. ಹಾಗೆ ಇರೋಂಥ ಎಲ್ಲ ಭಕ್ತಾದಿಗಳು
ನಿಮ್ಮೆಲ್ಲರಿಗೂ ಶನೈಶ್ವರ್ಯರು ನಿಮಗೆಲ್ಲನೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಒಳ್ಳೆಯ ಸುಖವಾದ ಒಳ್ಳೆಯ ಜೀವನವನ್ನು ಅವ್ರು ಕೊಡಲಿ. ಸಮಸ್ಯೆಗಳು ಏನಿದ್ರೂ ಕೂಡ ಅವರು ಪರಿಹಾರ ಮಾಡಿ ಎಲ್ಲರಿಗೂ ಅತ್ಯಂತ ಸಮಾಧಾನವನ್ನು ಸಂತೋಷವನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಂಪೂರ್ಣವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.